ಏನು ಮಾಡ್ತಿದ್ದೀರಿ ಶೀಲಾಸ್ ಕಿಚನಲ್ಲಿ ಇವತ್ತಿನ ದಿನ ಗೋಲ್ಗಪ್ಪ ಸ್ಪೆಷಲ್. ನಾನು ಇದಕ್ಕೋಸ್ಕರ ಖಾರ ಪಾನಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ನೇಹಿತರೆ, ನಾನು ಸ್ವೀಟ್ ಪಾನಿ ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಹೆಲ್ದಿಯಾಗಿರೋಂಥ ಸ್ಪ್ರೌಟ್ಸ್ನ ಬೇಯಿಸ್ಬಿಟ್ಟು ಇದಕ್ಕೂ ಕೂಡ ಮಸಾಲಾನ ಮಾಡ್ಕೊಂಡಿದ್ದೀನಿ. ನಾರ್ಮಲ್ ಆಗಿ ಮನೆಯಲ್ಲೇ ನಾನು ಕೆಲವೊಂದಷ್ಟು ಪೂರಿಸ್ಗಳನ್ನ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಶಾರ್ಟ್ಲಿ ನಾನು ನಿಮಗೆ ಇದನ್ನು ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಯಾಕೆ ಹೆಲ್ದಿ ಅಂತಂದರೆ, ಇದರಲ್ಲಿ ನಾನು ಪುದೀನ ಯೂಸ್ ಮಾಡಿದ್ದೀನಿ, ಶುಂಠಿನ ಯೂಸ್ ಮಾಡಿದ್ದೀನಿ. ಪುದೀನ ಮತ್ತು ಶುಂಠಿ ಇವುಗಳೆಲ್ಲ ನಿಮ್ಮ ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಇದು ನಿಮ್ಮ ಆ್ಯಂಟಿ ಆಕ್ಸಿಡೆಂಟ್ ಇಮ್ಯುನಿಟಿ ಕೂಡ ಬೂಸ್ಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ, ಹೆಡೇಕೆಲ್ಲ ಕಡಿಮೆ ಆಗುತ್ತೆ. ಸೊ ಇದರಿಂದ ನೀವು ಈ ಪಾನಿಪುರಿನ ಮನೆಯಲ್ಲೇ ಹೆಲ್ದಿಯಾಗಿ ಪ್ರಿಪೇರ್ ಮಾಡಿ ತಿನ್ಬೋದು. ಸೊ ಮಜವಾಗಿರಲಿ ಅಂಥೇಳಿ ಸ್ವಲ್ಪ ಖಾರ ಕೂಡ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಇದನ್ನು ಡೀಟೇಲ್ ಆಗಿ ಹೇಗೆ ಮಾಡೋದು ಅನ್ನೋ ವಿಡಿಯೋ ಕೂಡ ನಾನು ನಿಮಗೆ ಶೇರ್ ಮಾಡ್ಕೋತೀನಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಪ್ಲೀಸ್ ಕಮೆಂಟ್ ಮಾಡಿ. ನೀವು ಒಮ್ಮೆ ಈ ರೀತಿಯಾಗಿರೋಂಥ ಹೆಲ್ದಿಯಾಗಿರೋ ಪಾನಿಪುರಿನ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ. ಇದು ನಿಮ್ಮ ಇಮ್ಯುನಿಟಿ ಬೂಸ್ಟರ್ನ ಇಮ್ಯುನಿಟಿ ಇದಾಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಒಳ್ಳೆ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಯಾವ ರೀತಿ ನೀರನ್ನು ಯೂಸ್ ಮಾಡಿದ್ದಾರೆ ಆ ಥರ ನಿಮಗೆ ಪ್ರಾಬ್ಲಮ್ ಇರಲ್ಲ. ಒಳ್ಳೆ ನೀರನ್ನ ಯೂಸ್ ಮಾಡಿ ನೀವು ಮಾಡ್ಕೋಬೋದು. ಹೇಗಿತ್ತು ಟೇಸ್ಟ್ ಮಾಡಿ ನೀನೇ ಹೇಳಬೇಕು ಈಗ.